ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋ ಅಂತ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತುಂಬ ವೆರೈಟಿ ಇರೋಂತಹ ಗಿಡಗಳಿದೆ, ಅದರಲ್ಲೂ ತುಂಬಾ ಚೆನ್ನಾಗಿದೆ. ಅಂದರೆ ಇದು ಡೇಸಿ ಗಿಡ ಅಂತ ಹೇಳ್ತಿದ್ನಲ್ಲ, ಅದು ಹೊಸ ಗಿಡಗಳು. ಅಂದರೆ ಇದು ಸೇಮ್ ಸೇವಂತಿಗೆ ಹೂ ಥರನೇ ಬಿಡುತ್ತೆ, ಆದರೆ ಸೇವಂತಿಗೆ ಹೂವಲ್ಲ, ನೋಡೋಕ್ಕೆ ಸೇಮ್ ಸೇವಂತಿಗೆ ಹೂ ಥರನೇ ಇರುತ್ತೆ. ಇದು ಯಾವುದಪ್ಪ ಡೇಸಿ ಗಿಡ ಅಂದ್ಕೊಂಡ್ರೆ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ನೋಡಿ, ಇದು ಹಡೇನಿಯಮ್ಮು ನಾನು ಮನೆ ಒಳಗಡೆ ತಂದು ಇಟ್ಟಿದ್ದೀನಿ. ಈ ಥರ ಒಂದು ಪ್ಲೈನು ವೈಟಲ್ಲಿ ಪಾಟ್ ಇತ್ತು, ಆ ಪಾಟ್ ಒಳಗೆ ಇದನ್ನು ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅದು. ಹೂ ಬಿಟ್ಟಾಗ ನೋಡೋಕ್ಕಂತೂ ನೋಡಿ ಎಷ್ಟು ಚೆನ್ನಾಗಿದೆ. ಹಂಗಾಗಿ ನಾನು ಅಲ್ಲಿ ಟಿ ವಿ ಶೋಕೇಸ್ ಹತ್ರ ತಂದು ಇಟ್ಟಿದ್ದೀನಿ. ನೋಡಿ ಅದರಲ್ಲಿ ಒಂದು ಹೂ ಬಿಟ್ಟಿದೆ, ಕಲರ್ ಅಂತೂ ಸೂಪರಾಗಿದೆ. ಡಬಲ್ ಕಲರು, ಡಬಲ್ ಪೆಟಲು, ಚೆನ್ನಾಗಿದೆ ಇದು. ಇನ್ನು ಇದು ನಾನು ಹಾಕಿದಂತಹ ಕೊರಿಯರು ನೋಡಿ, ಸೇವಂತಿಗೆ ಗಿಡಗಳು ಹೋಗಿದ್ದಾವೆ ನೋಡಿ, ನಮಗೆ ಬಂದು ತಲುಪಿದೆ ಅಂತ ನನಗೆ ಅದರದ್ದು ಫೋಟೋ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾನು ನೋಡಿ ಈ ಗಿಡಕ್ಕಂತೂ ನಾನು ತುಂಬ ಕಡೆ ಹುಡುಕ್ತಾ ಇದ್ದೆ. ನನಗೆ ಈ ಗಿಡ ಸಿಕ್ಕಿದಾಗ ತುಂಬಾ ಖುಷಿಯಾಯಿತು. ಈ ಗಿಡಗಳಿದ್ದಾವೆ, ತುಂಬಾ ಇದ್ದಾವೆ ಗಿಡಗಳು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಮತ್ತು ಖಾಲಿ ಆದರೆ ಗಿಡ ಸಿಗೋದಿಲ್ಲ. ಅದರಲ್ಲೂ ಈ ಥರ ವೆರೈಟಿ ಇರೋವಂತಹ ಗಿಡಗಳು ಸಾಮಾನ್ಯ ಸಿಗೋದಿಲ್ಲ. ಸಿಕ್ಕಿದಾಗ ನಾನು ತೊಗೊಬಂದಿಟ್ಟಿರ್ತೀನಿ, ಆವಾಗ ಬೇಗ ಬುಕ್ ಮಾಡ್ಕೊಂಬಿಡಿ. ಅದರಲ್ಲೂ ತುಂಬ ರೇರ್ ಕಲರ್ಗಳಂತೂ ಸಿಗೋದೇ ಇಲ್ಲ. ನೋಡಿ ಇದು ಹೂವೆಲ್ಲ ಅರಳಿ ಯಾವ ಥರ ಆಗಿದೆ, ಸೇಮ್ ನಾನು ಸ್ಟಾರ್ಟಿಂಗ್ ತೋರಿಸೋದ್ನಲ್ಲ ಅದೇ ಕಲ್ಲರು ಗಿಡಗಳು ಇವೆಲ್ಲ. ಈ ದಾಸವಾಳದಲ್ಲಿ ಇನ್ನೂ ಅದು ಎಷ್ಟು ಕಲರ್ ಇದ್ದಾವೋ ಗೊತ್ತಿಲ್ಲ. ನನಗಂತೂ ನೋಡಿ ತುಂಬಾ ಖುಷಿಯಾಗುತ್ತೆ. ಇನ್ನು ಎಲೆ ಬಳ್ಳಿ ಇದೆ. ಈ ವೀಳ್ಯದೆಲೆಯಲ್ಲಿ ಇಷ್ಟು ದೊಡ್ಡದಾಗಿರೋವಂತಹ ಎಲೆಗಳಿದ್ದರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ನಮಗೆ ಈಗ ಕಳಸಕ್ಕೆಲ್ಲ ಇಡೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಹೆಚ್ಚು ಈ ಥರ ದೊಡ್ಡದಾಗಿರೋವಂತಹ ಎಲೆ ಬಳ್ಳಿನೇ ಹಾಕೋದು. ಇನ್ನು ಡೇಸಿ ಗಿಡ ಅನ್ನಲ್ಲ ನೋಡಿ, ಇದೇನೆ. ಇದರಲ್ಲಿ ನಿಮಗೆ 4 ಕಲರ್ ಸಿಗುತ್ತೆ ನೋಡಿ. ಇದು ವೈಟು, ಈ ವೈಟಲ್ಲೂ ಅಷ್ಟೇ ಸೇಮ್ ಸೇವಂತಿಗೆ ಹೂ ಥರ ಬಿಡುತ್ತೆ. ಇನ್ನು ಇದು ನೋಡಿ ಪಿಂಕಲ್ಲೇ ಡಾರ್ಕ್ ಪಿಂಕು, ಲೈಟ್ ಪಿಂಕು ಮತ್ತು ಪರ್ಪಲ್ಲು, ಈ ಥರ 4 ಕಲರು ಸಿಗುತ್ತೆ ನಿಮಗೆ. ನಾನು ಅದು ಒಂದು ಪೋಸ್ಟ್ ಹಾಕಿದ್ದೆ, ಇದು ಡೇಸಿ ಗಿಡದ್ದು ಪೋಸ್ಟ್ ನೋಡಿನೇ ಒಬ್ಬರು 4 ಗಿಡ ಬುಕ್ ಮಾಡ್ಕೊಂಡಿದ್ದಾರೆ ನೋಡಿ. ಇದರಲ್ಲಿ ಸೇಮ್ ಸೇವಂತಿಗೆ ಗಿಡ ಯಾವ ಥರ ಸಸಿ ಹೊಡ್ಕೊಳ್ಳುತ್ತೋ ಆ ಥರ ಹೊಡ್ಕೊಳ್ಳುತ್ತೆ ನೋಡಿ. ಅಲ್ಲಿ ಸಸಿ ಇಟ್ಟಿದ್ದಾರೆ, ಆ ಸಸಿ ಪಕ್ಕದಲ್ಲೇ ನೋಡಿ ಎಷ್ಟೊಂದು ಸಸಿಗಳೆಲ್ಲ ಹೊಡ್ಕೊಂಡಿದೆ. ಈ ಥರ ನೀವು ಒಂದು ಗಿಡ ತೊಗೊಂಡ್ರೆ ನೀವು ಇದನ್ನು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬೋದು. ಸೇಮ್ ಸೇವಂತಿಗೆ ಯಾವ ಥರ ಸಸಿ ಬರುತ್ತೆ ಅದೇ ರೀತಿಯೇ ಸಸಿಗಳು ಬರುತ್ತೆ ಇದು ನೋಡಿ. ಅಲ್ಲಿ ಇನ್ನೂ ಬುಷಿಯಾಗೂ ಸಹ ಬರುತ್ತೆ ಇದು ನೋಡಿ. ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ 4 ಕಲರ್ ಇದೆ, ವೈಟು, ಪರ್ಪಲ್ಲು, ಪಿಂಕು, ಡಾರ್ಕ್ ಪಿಂಕು, ಲೈಟ್ ಪಿಂಕು, ಈ ಥರ. ಇದು ರುದ್ರಾಕ್ಷಿ ಹೂವು. ಈ ರುದ್ರಾಕ್ಷಿ ಹೂದಲ್ಲಿ 3 ಕಲರ್ ಏನೋ ಇದೆ, ಪರ್ಪಲ್ ಇದೆ, ವೈಟ್ ಇದೆ, ಪಿಂಕ್ ಇದೆ. ಸದ್ಯಕ್ಕೆ ಇವಾಗ ಇಷ್ಟೇ ಕಲರ್ ಇರೋದು. ಇದು ಮರ್ಗನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದರಲ್ಲೂ ನೋಡಿ ಎಷ್ಟು ಬುಷಿಯಾಗಿದೆ ಅಂತ. ನಿಮಗೆ ಮರ್ಗ, ದವನ, ಪನ್ನೀರ್ ಪತ್ರೆ ಇದೆಲ್ಲ ಸಿಗುತ್ತೆ. ಇದೇ ಒಂಥರ ದಾಸವಾಳ ನೋಡಿ, ಡಬಲ್ ಕಲರ್ ಇದೆ. ಸಿಂಗಲ್ ಪೆಟಲ್ ಆದರೂ ಡಬಲ್ ಕಲರು, ತುಂಬಾ ಚೆನ್ನಾಗಿದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಅಂದರೆ ತುಂಬಾ ವೆರೈಟಿ ಗಿಡಗಳು ಇವೆಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಡಬಲ್ ಕಲ್ಲರು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇದು ಸಂಪಿಗೆ ಗಿಡ. ಈ ಸಂಪಿಗೆ ಗಿಡ 2 ಇರೋದು, ತುಂಬಾ ಚೆನ್ನಾಗಿದೆ. ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ. ಈ ಕಲ್ಲರು ನಾನು ಹೂ ತೋರಿಸ್ತಿದ್ದೀನಲ್ಲ ಆ ಕಲ್ಲರು, ಇದು ಸಂಪಿಗೆ ಗಿಡ 2 ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ ಅದರಲ್ಲೆಲ್ಲ ಮೊಗ್ಗುಗಳಿದೆ. ಒಂದು ಹೂ ಅರಳಿತ್ತು, ನಾನು ಅದನ್ನು ಕಿತ್ಕೊಂಡು ಮುಡ್ಕೊಂಡೆ. ನನಗೆ ಈ ಸಂಪಿಗೆ ಹೂ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನು ತೊಗೊಂಬಂದೆ. ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ನನಗೆ ಸ್ಮೆಲ್ಲಿರೋ ಹೂವು ಅಂದರೆ ನನಗೆ ತುಂಬಾ ಇಷ್ಟ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.